ಫ್ರೆಂಡ್ಸ್, ನಿನ್ನೆ ನಿಮ್ದು ಕ್ಲಾಸ್ ಸ್ಟಾರ್ಟ್ ಆಗಿ ಆಲ್ರೆಡಿ 8 ಡೇಸ್ ಆಯ್ತು, 8 ದಿನ ಆಯ್ತು. ಎಂಟು ಕ್ಲಾಸಸ್ನ ಆಲ್ರೆಡಿ ನಾನು ನಿಮಗೆ ಇದನ್ನ ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಈ 8 ಕ್ಲಾಸ್ನಲ್ಲಿ ನಾವು ಫಸ್ಟ್ ಮೆಜರ್ಮೆಂಟ್, ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಳ್ಳೋದ್ರಿಂದ ಹಿಡಿದು ಬ್ಲೌಸ್ ಸ್ಟಿಚಿಂಗ್ ವರೆಗೂ ಇಲ್ಲಿವರೆಗೂ ನಾವು ಇವಾಗ 8 ಕ್ಲಾಸ್ ಮುಗಿಸಿದ್ವಿ. ಇವತ್ತಿನ ಬಂದು 9ನೇ ಕ್ಲಾಸ್. ಈ 9ನೇ ಕ್ಲಾಸ್ ನಲ್ಲಿ ನಾವು ಇವಾಗ ನಾನು ಏನ್ ಹೇಳ್ಕೊಟ್ಟಿದ್ದೆ ಅಂದ್ರೆ, ಹಿಂದಿನ ಕ್ಲಾಸ್ ನಲ್ಲಿ ಈ ಶೋಲ್ಡರ್ದು ಹಾರ್ಮೋಲ್ ರೌಂಡಿಂಗ್ ಇರುತ್ತಲ್ಲ, ಹಾರ್ಮೋಲ್ ರೌಂಡಿಂಗು ಎಷ್ಟು ಬಂದಿರುತ್ತೆ ಈ ಸೈಡ್ ಕಡೆಯಿಂದ ಹಿಂಗ್ ತಗೊಂತೇವಲ್ಲ ಅತಿ, ಹಾರ್ಮೋಲ್ ರೌಂಡಿಂಗ್ ಎಷ್ಟು ಬಂದಿದೆ ಅಂದ್ರೆ ಡೌನಿಂಗ್ ಎಷ್ಟು ಬಂದಿರುತ್ತೆ ಅದನ್ನೇ ಮತ್ತೆ ಹೊಳ್ಳಿ ಈ ತರ ಶೋಲ್ಡರ್ಗೆ ನಾವು ಮೆಜರ್ಮೆಂಟ್ ತಗೋಬೇಕು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಅದು ಕರೆಕ್ಟೇ, ಅದು ತಪ್ಪಂತ ಹೇಳ್ತಿಲ್ಲ, ಅದು ಕರೆಕ್ಟೇ. ಬಟ್ ಅದು ಏನಾಗುತ್ತಂದ್ರೆ, ನಮ್ದು ಬ್ಯಾಕ್ ನೆಕ್ದು ಡೀಪ್ ಇರುತ್ತಲ್ಲ, ಆ ನೆಕ್ದು ಡೀಪು 8 ಇಂಚಿನ ಮೇಲ್ಗಡೆ ಇದ್ರೆ, ಅಂದ್ರೆ 8 ಇಂಚು, 9 ಇಂಚು, 10 ಇಂಚು, ಆ ತರ 8.5 ಇಂಚು, 9.5 ಇಂಚು, ಆ ತರ ಜಾಸ್ತಿ ಡೀಪ್ ಇದ್ರೆ, ಅಂದ್ರೆ ನೆಕ್ಕಿಂದು ಉದ್ದ ಜಾಸ್ತಿ ಇದ್ರೆ ಅದು ಕರೆಕ್ಟ್ ಆಗುತ್ತೆ. ನೀವು ಅದೇ ತರ ಮೆಜರ್ಮೆಂಟ್ ತಗೊಂಡು ಹೊಲಿಬಹುದು, ಅದರಲ್ಲಿ ಯಾವ ಡೌಟು ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ವಯಸ್ಸಾದವ್ರು ಇರ್ತಾರಲ್ಲ, ಒಂದ್ ಸ್ವಲ್ಪ ವಯಸ್ಸಾದವ್ರದ್ದು ಬ್ಲೌಸ್ಗಳು ಹೆಂಗಿರ್ತಾವ ಅಂದ್ರೆ, ಈ ಶೋಲ್ಡರ್ ಜಾಸ್ತಿ ಇರುತ್ತೆ, ಮತ್ತೆ ನೆಕ್ ಡೀಪ್ ಕಡಿಮೆ ಇರುತ್ತೆ, ಹಿಂದ್ಗಡೆ ನೆಕ್ ಡೀಪ್ ಕಡಿಮೆ ಇರುತ್ತೆ. ಎಷ್ಟಂದ್ರೆ 5 ಇಂಚು, 6 ಇಂಚು, 6.5 ಇಂಚು, 7 ಇಂಚುವರೆಗೂ ಇರುತ್ತೆ. ಆ ತರ ನೆಕ್ ನ ಡೀಪ್ ಕಡಿಮೆ ಇದ್ದಾಗ ಈ ಶೋಲ್ಡರ್ ಕಡಿಮೆ ಬಂದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಇರುತ್ತಲ್ಲ ಹಾರ್ಮೋಲ್ದು ಈ ಕಡೆ ಈ ತರ ಜಗ್ತಾ ಇರುತ್ತೆ, ಹಿಂಗ್ ಜಗ್ಗುದು, ಇಲ್ಲ ಹಿಂಗ್ ಜಗ್ಗುದು, ಈ ಟೈಟ್, ಇಲ್ಲಿ ಟೈಟ್ ಆಗೋದು, ಆ ತರ ಆಗುತ್ತೆ. ಅವಾಗ ನಾವು ಈ ಶೋಲ್ಡರ್ ನ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡು ಹೊಲಿಬೇಕಾಗುತ್ತೆ. ಆದ್ರೆ ಹಾರ್ಮೋನ್ ರೌಂಡಿಂಗ್ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕಾಗಿರುತ್ತೆ. ಅದನ್ನ ಹೆಂಗ್ ನಾವು ಕಟಿಂಗ್ ಮಾಡಬೇಕು, ಅದನ್ನ ಹೆಂಗ್ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ಮತ್ತೆ ಇವತ್ತಿನ ಕ್ಲಾಸ್ ನಲ್ಲಿ ಇನ್ನೊಂದೇನಂದ್ರೆ, ನಾವು ಆಲ್ರೆಡಿ ನಿನ್ನೆ ಬ್ಲೌಸ್ ಹೊಲ್ದು ನಿನ್ನೆ ಕಂಪ್ಲೀಟ್ ಆಯ್ತಲ್ಲ, ಆ ಬ್ಲೌಸ್ ನ ನಮ್ ಅಳತೆ ಬ್ಲೌಸ್ ನಲ್ಲಿ ನಾವು ಅದನ್ನೆಲ್ಲ ಕರೆಕ್ಟ್ ಆಗಿದೆನಾ ಇಲ್ಲ, ಯಾವ ತರ ಚೆಕ್ ಮಾಡ್ಕೋಬೇಕು ಅದನ್ನು ಕೂಡ ಇವತ್ತಿನ ಕ್ಲಾಸ್ ನಲ್ಲಿ ನೋಡಿದ್ದೀನಿ. ನಾನು ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಆಗಿ ತಿಳಿಸುವಂತ ಪ್ರಯತ್ನನೇ ಮಾಡಿದ್ದೀನಿ. ಆಲ್ಮೋಸ್ಟ್ ನನಗೆ ಏನ್ ಗೊತ್ತಿದೆ, ಯಾಕಂದ್ರೆ ಅದರಲ್ಲಿ ಒಂದೊಂದು ಪಾಯಿಂಟ್ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಇವಾಗ ಕಲಿತಾ ಇದ್ದೇವೆ ಅಂದ್ರೆ ಪೂರ್ತಿನೂ ತಿಳ್ಕೊಬೇಕು ನಾವು, ಒಂದ್ ಬಿಟ್ಟು ಒಂದ್ ತಿಳ್ಕೊಳೋದು ಹಂಗಲ್ಲ. ಹಂಗಾಗಿ ಏನಾಗಿದೆ ಅಂದ್ರೆ, ಅದು ನಿಮಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ಬೋದು. ಯಾಕಂದ್ರೆ ಒಂದೊಂದು ಪಾಯಿಂಟ್ ಅಂದ್ರೆ ಕೂಡ ಎಷ್ಟೊಂದು ಆಗ್ಬಿಡುತ್ತೆ, ಅದು ಒಂದ್ ಸ್ವಲ್ಪ ತಲೆಯಲ್ಲಿ ಹೋಗಲ್ಲ. ಹಂಗಾಗಿ ನಿಮಗೆ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಒಂಚೂರು ನೀವು ಬೇಜಾರ್ ಮಾಡ್ಕೊಳ್ತಾ ಇರೋ ತರ, ಅಪ್ಪ ಇದೇನಪ್ಪ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದು ಬೇಜಾರ್ ಮಾಡ್ಕೊಳ್ತಾ ಇರೋ ತರ ಒಂದ್ ಸ್ವಲ್ಪ ಅದನ್ನ ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಯಾವ ಪಾಯಿಂಟ್ ಗೊತ್ತಿಲ್ಲ ಅದೇ ಪಾಯಿಂಟ್ ನ ನೀವು ಮತ್ತೆ ರಿಪೀಟ್ ನೋಡಿ ಅದನ್ನೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇದು ಏನಂದ್ರೆ, ಇದು ಒಂದ್ ಸ್ವಲ್ಪ ಅಷ್ಟೇ ನಿಮಗೆ ಬೇಸಿಕ್, ಇದನ್ನ ನನಗೆ ಪೂರ್ತಿ ತಿಳಿಸಿ ಹೇಳ್ಬೇಕಾಗಿತ್ತು. ಹಂಗಾಗಿ ನಿಮಗೆ ಒಂದ್ ಸ್ವಲ್ಪ ಎಲ್ಲದನ್ನು ಅದರಲ್ಲಿ ತಿಳಿಸಿ ಹೇಳಿದೀನಿ. ಇನ್ ಮುಂದೆ ನಿಮಗೆ ಕ್ಲಾಸ್ ಇರುತ್ತಲ್ಲ, ಇನ್ ಮುಂದೆ ಏನ್ ಕಟ್ಟಿಂಗ್ಸ್ ಇರುತ್ತೋ, ಸ್ಟಿಚಿಂಗ್ಸ್ ಇರುತ್ತೋ, ನಿಮಗೆ ಇಷ್ಟೊಂದು ಹೆವಿ ಅನ್ಸಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ನೀವು ಕಟ್ಟಿಂಗ್ ಯಾವ ತರ ಮಾಡ್ಬೇಕು, ಮೆಜರ್ಮೆಂಟ್ ಯಾವ ತರ ಮಾಡ್ಬೇಕು, ಮತ್ತೆ ಮಾರ್ಕಿಂಗ್ಸ್ ಯಾವ ತರ ಮಾಡ್ಬೇಕು, ಅದನ್ನ ಕಟ್ಟಿಂಗ್ ಯಾವ ತರ ಮಾಡ್ಬೇಕು, ಮತ್ತೆ ಅದನ್ನ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು, ಇದೆಲ್ಲದು ಈ ಕ್ಲಾಸ್ ನಲ್ಲಿ ನೀವು ಆಲ್ರೆಡಿ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಇದರಲ್ಲಿ ನೀವು ಏನಂದ್ರೆ, 1-2-3 ಬ್ಲೌಸ್ ಹೊಲ್ದು ಅಭ್ಯಾಸ ಮಾಡ್ಕೋಬೇಕು. ಒಂದೇ ಬ್ಲೌಸ್ ಹೊಲ್ದು ಬಿಟ್ರೆ ಅಭ್ಯಾಸ ಆಗಲ್ಲ. ಹೊಲಿಬೇಕು, ಹೊಲಿತಾ ಇರ್ಬೇಕು, ಪ್ರಾಕ್ಟೀಸ್ ಆಗುವವರೆಗೂ ಹೊಲಿತಾ ಇರ್ಬೇಕು. ಒಂದ್ ಸ್ವಲ್ಪ ಕೈ ಕುತ್ಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಮುಂದೆ ನಿಮ್ಗ ಈಸಿಯಾಗಿ ಕಲಿತಾ ಹೋಗ್ಬೋದು. ಯಾಕಂದ್ರೆ ಇನ್ ಬರುವಂತ ಕ್ಲಾಸಸ್ ಏನಿದಾವೋ ನಿಮಗೆ ಅಷ್ಟೇ ಹೆವಿ ಅನ್ಸಂಗಿಲ್ಲ, ಈಸಿ ಇರುತ್ತೆ. ಇದ್ರಲ್ಲಿನೇ ಆಲ್ರೆಡಿ ನೀವೆಲ್ಲ ತಿಳ್ಕೊಂಡ್ಬಿಟ್ಟಿರ್ತೀರಿ. ನಾವು ಎಲ್ಲದನ್ನು ನಿಮಗೆ ಪ್ರತಿಯೊಂದು ಪಾಯಿಂಟ್ನು ನಿಮಗೆ ನಾನು ಹೇಳ್ಬೇಕು ಅನ್ನೋದು ನಿಮಗೆ ಇರಂಗಿಲ್ಲ. ನನ್ನ ಮೇನ್ ಪಾಯಿಂಟ್ ಏನಿರ್ತಾವ ಅದೆಲ್ಲ ನಿಮಗೆ ಹೇಳ್ತಾ ಹೋಗಿದ್ರೆ ನಿಮಗೆ ಆಲ್ರೆಡಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಹಂಗಾಗಿ ಇವಾಗ ಈಗ 8 ದಿನ ಏನಿದಾವೋ ಈ ವಿಡಿಯೋಸು, ಪೇಪರ್ ಕಟ್ಟಿಂಗ್ ಇಂದ, ಮೆಜರ್ಮೆಂಟ್ ಇಂದ, ಮತ್ತೆ ಬ್ಲೌಸ್ ಸ್ಟಿಚಿಂಗು ಇಲ್ಲಿವರೆಗೂ ಏನಿದಾವೋ ಇದನ್ನ ಒಂದ್ ಸ್ವಲ್ಪ ಜಾಸ್ತಿ ಒಂಚೂರು ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಒಂದ್ 3-4 ಬ್ಲೌಸ್ ಹೊಲ್ದು ಅದನ್ನ ಅಭ್ಯಾಸ ಮಾಡ್ಕೊಳ್ರಿ. ಈಗ ನೆಕ್ಸ್ಟ್ ಬರೋ ಕ್ಲಾಸ್ ನಲ್ಲಿ ನಿಮಗೆ ನಾನು ಇನ್ನೊಂದ್ ಸ್ವಲ್ಪ ಈಸಿಯಾಗಿನ ಹೇಳ್ಕೊಡಕ್ ಪ್ರಯತ್ನ ಮಾಡ್ತೀನಿ. ನಿಮಗೂ ಕೂಡ ಅರ್ಥ ಆಗುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಬಂದು ನಾವು ನಿನ್ನೆ ಆಲ್ರೆಡಿ ಹೊಲ್ದು ಮುಗಿಸಿರೋ ಬ್ಲೌಸ್ ನ, ಅದರಲ್ಲಿ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಯಾವ ತರ ನಾವು ಅದನ್ನ ಅಳತಿ ನೋಡ್ಕೋಬೇಕು ಅನ್ನೋದು, ಮತ್ತೆ
ಈ ವಯಸ್ಸಾದಂತವ್ರು ಬ್ಲೌಸ್ ಇರ್ತಾವಲ್ಲ, ವಯಸ್ಸಾದಂತರೆಲ್ಲ ಡೀಪ್ ಕಡಿಮೆ ಇರುವಂತ ಬ್ಲೌಸ್, ಅಂದ್ರೆ ಬ್ಯಾಕ್ ನೆಕ್ದು ಡೀಪ್ ಕಡಿಮೆ ಇರುವಂತ ಬ್ಲೌಸ್, ಅಂತವ್ರ ಬ್ಲೌಸಿಗೆ ನಾವು ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಇದು ಮೆಜರ್ಮೆಂಟ್ ಬ್ಲೌಸ್. ಇದೇ ಮೆಜರ್ಮೆಂಟ್ ಇಂದ ನಾವು ಈ ಬ್ಲೌಸ್ ಸ್ಟಿಚ್ ಮಾಡಿದ್ವಿ. ಇವಾಗ ಇದನ್ನ ನಾವು ಇದು ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಹೇಳಿ ಹೆಂಗ್ ಚೆಕ್ ಮಾಡ್ಬೇಕು ಅಂದ್ರೆ, ಇದನ್ನೇನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ಹೊಲ್ದಿದೀವಿ ಅಂದ್ರೆ ಅದು ಕರೆಕ್ಟ್ ಆಗಿ ಬಂದಿರುತ್ತೆ. ಆದ್ರೂ ನೀವು ಒಂದ್ ವೇಳೆ ಚೆಕ್ ಮಾಡ್ಕೊಂತೀನಿ ಅಂದ್ರೆ ಯಾವ ತರ ಚೆಕ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಬಂದು ಲೆಂತ್, ಉದ್ದ, ಬ್ಲೌಸ್ ಇಂದ ಉದ್ದ ಇಲ್ಲಿಂದ ಇಲ್ಲಿವರೆಗೂ. ಈ ಬ್ಲೌಸ್ ನಲ್ಲಿ ಉದ್ದ ಇದು ಎಷ್ಟು ಉದ್ದ ಇದೆ ಅಂತ ಹೇಳಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಶೋಲ್ಡರ್ ಇಂದ ಇಟ್ಕೊಂಡು ಕೆಳಗಿನವರೆಗೂ ಈ ತರ ಈ ಟಕ್ಸ್ ಕಡೆಯಿಂದ ಈಗ ಮಿಡಿಲ್ ಮಾಡ್ಕೊಂಡು ಹಿಡಿಕೊಂತೀವಲ್ಲ ಈ ತರ ಇಟ್ಕೋಬೇಕು. ಉದ್ದ ಈ ತರ ಚೆಕ್ ಮಾಡ್ಕೋಬೇಕು. ಇವಾಗ ಇದು ಉದ್ದ ಕರೆಕ್ಟ್ ಬಂದಿದೆ, ಹೆಚ್ಚು ಕಡಿಮೆ ಬಂದಿಲ್ಲ. ಒಂದ್ ವೇಳೆ ಒಂದ್ 1/4 ಇಂಚಿನಷ್ಟು ಹೆಚ್ಚು ಕಡಿಮೆ ಬಂದ್ರು ಪರವಾಗಿಲ್ಲ, ನಡಿತೈತಿ. ಬಟ್ ಏನಂದ್ರೆ 1 ಇಂಚು 3/4 ಇಂಚು ಹಂಗೆ ಹೆಚ್ಚು ಕಡಿಮೆ ಬರದೇ ಇರೋ ತರ ನಾವು ಕರೆಕ್ಟ್ ಆಗಿ ಮೆಜರ್ಮೆಂಟ್ ನ ತಗೊಂಡು ಹೊಲಿಬೇಕು. ಇವಾಗ ನಾವು ಆಲ್ರೆಡಿ ಅರ್ಧ ಇಂಚ್ ಮಾರ್ಜಿನ್ ಹೆಂಗ್ ಬಿಟ್ಟಿದ್ವು, ಆ ಮಾರ್ಜಿನ್ ಪ್ರಕಾರನ ಒಳಗಡೆ ಎಲ್ಲ ಹಿಡಿದ್ರೆ ಅದು ಕರೆಕ್ಟ್ ಆಗಿನೇ ಬರ್ತೈತಿ. ಇದು ಉದ್ದ ಆಯ್ತು. ಉದ್ದ ಆದ್ಮೇಲೆ ಇವಾಗ ಸುತ್ತಳತಿ ನೋಡೋಣ. ಸುತ್ತಳದಿನ ಈ ಉಕ್ಸಿಂದು ಮನಿ ಮಾಡ್ತೇವಲ್ಲ, ಈ ಮನಿದು ಬಿಟ್ಟು ಈ ಕಡೆಯಿಂದ ಇದು ಕೂಡ ಕರೆಕ್ಟ್ ಇದೆ, ಇದು ಕೂಡ ಕರೆಕ್ಟ್ ಬಂದಿದೆ. ಇದು ಆಯ್ತು. ಏನು ಉದ್ದ ನೋಡಿದ್ವಿ ಫಸ್ಟ್, ಆಮೇಲೆ ಸುತ್ತಳತಿ ನೋಡಿದ್ವಿ. ಇದು ಆದ್ಮೇಲೆ ಇವಾಗ ಇದು ಆರ್ಮೋಲ್ದು ರೌಂಡಿಂಗ್ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡ್ಬೇಕು. ಇದನ್ನು ಹಿಂಗಿಟ್ಕೊಂಡು ಇಲ್ಲಿವರೆಗೂ ಎಕ್ಸಾಕ್ಟ್ ಆಗಿದೆ, ಈ ತರ ಚೆಕ್ ಮಾಡ್ಕೋಬೇಕು. ತೋಳಿಂದು ಉದ್ದ ಅದೇ ತರ ತೋಳಿಂದು ಉದ್ದ ಕೂಡ ಕರೆಕ್ಟ್ ಆಗಿದೆ ಅಂತ ನೋಡ್ತೇನೆ, ಕರೆಕ್ಟ್ ಆಗಿ ಕಾಣಿಸ್ತದೇನಿಲ್ಲ ಅಂತ. ತೋಳಿಂದು ಉದ್ದ ಕೂಡ ಕರೆಕ್ಟ್ ಆಗಿದೆ. ಹಂಗೆ ಬ್ಯಾಕ್ ಡೀಪ್ ನ ನಾವು ಇಲ್ಲಿಂದ ಅಳತಿ ತಗೊಂಡ್ವಿ ಅಲ್ಲ, ಇಲ್ಲಿಂದಾನೇ ಅಳತಿ ನೋಡೋಣ. ಇವಾಗ ನೋಡಿ, ಇದು ಕೂಡ ಕರೆಕ್ಟ್ ಆಗಿದೆ. ಇದು ಆಯ್ತು. ಇದು ಆದ್ಮೇಲೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಇದು ಫ್ರಂಟ್ ಡೀಪ್ದು ಈ ಉಕ್ಸಿನ ಮನಿ ಸೈಡ್ ಇರ್ತೈತಲ್ಲ, ಉಕ್ಸ್ ಹಚ್ತೇವಲ್ಲ, ಉಕ್ಸ್ ಮನಿ ಸೈಡು ಇದು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಇದು ಶೋಲ್ಡರ್ ಇಳಿಯೋದು ಮತ್ತೆ ಇಲ್ಲಿ ಟೈಟ್ ಆಗಿ ಇಟ್ಕೊಳೋದು ಆತರ ಆಗಂಗಿಲ್ಲ. ಇದನ್ನ ಚೆಕ್ ಮಾಡ್ಬೇಕು. ಇವಾಗ ಉಕ್ಸ್ ಮನಿ ಸೈಡ್ ಈ ತರ ಹಿಂಗಿಡ್ಕೊಂಡು ಈ ತರ ಚೆಕ್ ಮಾಡ್ಬೇಕು. ಈ ತರ ಇದನ್ನ ಚೆಕ್ ಮಾಡ್ಬೇಕು. ಇದು ಚೆಕ್ ಆದ್ಮೇಲೆ ಇವಾಗ ಶೋಲ್ಡರ್ ಕರೆಕ್ಟ್ ಆಗಿ ಬಂದಿದೆ ಏನೆಲ್ಲ ಚೆಕ್ ಮಾಡೋಣ. ಈ ಶೋಲ್ಡರ್ದು ಈ ಶೋಲ್ಡರ್ ಇದು ಕೂಡ ಕರೆಕ್ಟ್ ಆಗಿದೆ. ಇದಾದ್ಮೇಲೆ ಉಕ್ಸಿನ ಮನೆ ಗುಂಡಿ ಪಟ್ಟಿ ಕಾಚಿ ಪಟ್ಟಿ ಮಾಡಿರ್ತೇವಲ್ಲ ಅದನ್ನ ಚೆಕ್ ಮಾಡ್ಬೇಕು. ಇದು ಒಂದ್ 1/4 ಇಂಚಷ್ಟು ಇಲ್ಲಿ ಅಷ್ಟೇ, ಈ ಮುಂದಿನ ಪಾಯಿಂಟ್ ಇದೆಲ್ಲ ಇಲ್ಲಿ ಅಷ್ಟೇ ಹೆಚ್ಚು ಕಡಿಮೆ ಬರ್ತಾ ಇದೆ. ಯಾಕಂದ್ರೆ ಇದನ್ನ ನಾವು ಇದನ್ನ ಹಚ್ಚಿರ್ತೇವಲ್ಲ ಲೈನಿಂಗ್ ಬಟ್ಟೆ, ಈ ಲೈನಿಂಗ್ ಬಟ್ಟೆ ಹಚ್ಚಿದಾಗ ಹಿಂಗ ಜಕ್ಕೊಂಡತ್ತೆ ಬಟ್ಟಿ. ಆ ಟೈಮ್ ನಲ್ಲಿ ಇದು ಒಂದು 1/4 ಇಂಚಷ್ಟು ಇಲ್ಲಿ ಕಡಿಮೆ ಇಲ್ಲಿ ಒಂದು 1/4 ಇಂಚಷ್ಟು ಕಡಿಮೆ ಬಂದ್ರೆ ಪರವಾಗಿಲ್ಲ, ನಡೀತೈತಿ. ತೀರಾ ಅರ್ಧ ಇಂಚು 1 ಇಂಚಿನಷ್ಟು ಇಲ್ಲಿ ಕಡಿಮೆ ಬರಬಾರ್ದು.
ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್ ಇದೆ. ಇವಾಗ ಇದಾದ್ಮೇಲೆ ಈ ಸೈಡ್ ಇಂದು ಎಲ್ಲ ಉಕ್ಸ್ ಹಚ್ತೇವಲ್ಲ ಆ ಕಡೆ ಸೈಡಿನ ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಇದು ಒಂದು 1/4 ಇಂಚ್ ಅಷ್ಟೇ ಹೆಚ್ಚು ಕಡಿಮೆ, 1/4 ಇಂಚ್ ಅಲ್ಲ, 1 ಪಾಯಿಂಟ್ 2 ಪಾಯಿಂಟ್ ಅಷ್ಟೇ. ಇದು ಇಷ್ಟು ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅರ್ಧ ಇಂಚು 1 ಇಂಚ್ ಅಷ್ಟು ಹೆಚ್ಚು ಕಡಿಮೆ ಬರಬಾರ್ದು. ಯಾಕಂದ್ರೆ ಇಲ್ಲಿ ನಾವು ಲೈನಿಂಗ್ ಬಟ್ಟೆ ಹಚ್ಚೋ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಸುಕ್ಕಾಗೋದು ಅಥವಾ ಅಂದ್ರೆ ಒಂಚೂರು ಹೆಚ್ಚು ಕಡಿಮೆ, ಮೇಲೆ ಒಂಚೂರು ಜಾಸ್ತಿ ಇಳಿದೋ ಕಡಿಮೆ ಒಂಚೂರು ಕಡಿಮೆ ಇಳಿದೋ ಆತರ ಮಾಡಿದ್ರೆ ಹಂಗಾಗುತ್ತೆ. 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚು ಕಡಿಮೆ ಬಂದ್ರೆ ಇದು ಪರವಾಗಿಲ್ಲ, ನಡೀತೈತಿ. ಈಗ ಹಿಂಗ್ ಜಗ್ಗಿ ನೋಡಿದ್ರಾಗ ಇಲ್ಲಿ 1-2 ಪಾಯಿಂಟ್ ಅಷ್ಟೇ ಹೆಚ್ಚು ಕಡಿಮೆ ಬಂದಿದೆ. ಅದು ಬಿಟ್ರೆ ಇದು ಕೂಡ ಕರೆಕ್ಟ್ ಆಗಿದೆ. ಈ ತರ ಇದನ್ನೆಲ್ಲ ಪೂರ್ತಿ ನಾವು ಬ್ಲೌಸ್ ಚೆಕ್ ಮಾಡ್ಕೊಂಡ್ರೆ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತೈತೆ ನಮಗೆ. ಇದಾದ್ಮೇಲೆ ಇನ್ನೊಂದು ಮಿಡಿಲ್ ಟಕ್ಸ್ ಒಂದು ಚೆಕ್ ಮಾಡ್ಕೋಬೇಕು. ಇದು ಒಂದು ಚೆಕ್ ಮಾಡ್ಕೋಬೇಕು. ಇವೆಲ್ಲ ಪೂರ್ತಿ ಚೆಕ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಡೆಯುತ್ತೆ ಇವು 3. ಬಟ್ ಇದು ಕರೆಕ್ಟ್ ಆಗಿರ್ಬೇಕು. ಹಾಗಾಗಿ ಇದನ್ನೊಂದು ಚೆಕ್ ಮಾಡ್ಕೋಬೇಕು. ಇದು ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ. ಈ ತರ ಕರೆಕ್ಟ್ ಆಗಿ ಬಂದ್ರೆ ಮತ್ತೆ ಏನು ಫಿಟ್ಟಿಂಗ್ ಲೂಸ್ ಆಗೋದು, ಆಮೇಲೆ ಈ ಕಡೆ ಶೋಲ್ಡರ್ ಸೈಡ್ ಈ ತರ ಜಗ್ಗೋದು ಇದೆಲ್ಲ ಆಗಂಗಿಲ್ಲ. ಹಾಗಾಗಿ ಇದನ್ನ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ. ಬಟ್ ಏನಂದ್ರೆ ನಿಮಗೆ ಗೊತ್ತಿರ್ಲಿ, ಒಂದ್ ವೇಳೆ ಚೆಕ್ ಮಾಡ್ತೀರಿ ಅಂದ್ರೆ ಯಾವ ತರ ಚೆಕ್ ಮಾಡ್ತೀರಿ ಅನ್ನೋದು ನಿಮಗೆ ಗೊತ್ತಿರ್ಲಿ ಅಂತ ಹೇಳಿ ನಾನು ಇದರಲ್ಲಿ ನಿಮಗೆ ಇದನ್ನೆಲ್ಲ ತೋರಿಸಿದೀನಿ. ಇವಾಗ ಬಂದು ಇವತ್ತು ನಾರ್ಮಲ್ ಬ್ಲೌಸ್ ನಲ್ಲಿ ಡೀಪ್ ಕಡಿಮೆ ಇರುತ್ತೆ ನೋಡ್ರಿ. ಅಂದ್ರೆ ಹಿಂದಿಂದು ನೆಕ್ ಇರುತ್ತಲ್ಲ, ಇದು ಕಡಿಮೆ ಇರುತ್ತೆ. ಇದು ಡೀಪ್ ನೆಕ್, ಡೀಪ್ ಅಂತ ಅಂದ್ರೆ ಹಿಂದಿಂದು ನೆಕ್ಕಿಂದು ಉದ್ದ ಇದು ಕಡಿಮೆ ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ. ಅಂದ್ರೆ ಒಂದ್ ಸ್ವಲ್ಪ ವಯಸ್ಸಾದವ್ರು ಇರ್ತಾರಲ್ಲ ಅಂತವರಿಗೆ ನೆಕ್ ಡೀಪ್ ಕಡಿಮೆ ಇರುತ್ತೆ. ಶೋಲ್ಡರ್ ಜಾಸ್ತಿ ಇರುತ್ತೆ. ಅಂದ್ರೆ ಇದು ಅಗಲ ಇರುತ್ತೆ, ಇದು ಅಗಲ ಪಟ್ಟಿ ಇರುತ್ತೆ. ನೆಕ್ ಮಾತ್ರ ಕಡಿಮೆ ಇರುತ್ತೆ. ಇವಾಗ ಮೊದ್ಲು ಕಟ್ ಮಾಡಿದ್ವಲ್ಲ, ಇವಾಗ ನಾನು ಇದು ಬ್ಯಾಕ್ ಇಂದ ಅಷ್ಟೇ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಶೋಲ್ಡರ್ ಕಡಿಮೆ ಜಾಸ್ತಿ ಇದ್ದು ನೆಕ್ ಕಡಿಮೆ ಇರುತ್ತಲ್ಲ, ಅದರಲ್ಲಿ ಆ ತರ ಬ್ಲೌಸ್ ನಲ್ಲಿ ಹಿಂದೆ ಶೋಲ್ಡರ್ದು ಮತ್ತೆ ಆರ್ಮೋಲ್ ಡೌನಿಂಗ್ ಇವು ಎರಡೇ ಡಿಫ್ರೆನ್ಸ್ ಇರುತ್ತೆ. ಇನ್ನು ಎಲ್ಲ ಸೇಮ್ ಇರುತ್ತೆ. ಹಂಗಾಗಿ ನಾನು ಹಿಂದಿನ ಸೈಡ್ ಇಂದ ಅಷ್ಟೇ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಮುಂದಿಂದೆಲ್ಲ ಸೇಮೇ ಇರುತ್ತೆ, ಹಿಂದಿಂದಷ್ಟೇ ತಿಳಿಸ್ತಾ ಇದ್ದೀನಿ. ಇದು ಹೆಚ್ಚು ಕಡಿಮೆ ಇದೆಲ್ಲ, ಈ ಬಟ್ಟಿನ ಫಸ್ಟ್ ಕಟ್ ಮಾಡಿ ತೆಗೆದ್ಬಿಡೋಣ. ಹಿಂದ್ ಮಾರ್ಜಿನ್ ಏನಿರುತ್ತೆ, ಹಿಂದ್ ಬ್ಲೌಸ್ ಬ್ಯಾಕ್ ಸೈಡ್ ಕಟ್ ಮಾಡ್ತೇವಲ್ಲ ಅದ್ರಲ್ಲಿ ಅಷ್ಟೇ ತೋರಿಸ್ತೇನೆ. ನೆಕ್ ಡೀಪು ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇಟ್ಕೊಂಡು ಹೆಂಗ್ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ತರ ನೀಟಾಗಿ ಕಟ್ ಮಾಡಿ ತಕೊಂಡು ಅದೇ ನಾರ್ಮಲ್ ಬ್ಲೌಸ್ಗೆ ಹಾಕಿದ್ವಲ್ಲ, ನೆಕ್ ಡೀಪ್ ಜಾಸ್ತಿ ಇರೋ ಬ್ಲೌಸ್ಗೆ ಹಾಕಿದ್ವಲ್ಲ ಅದೇ ತರನೇ ಈ ತರ ಒಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಉದ್ದನ ಅಳತೆ ತಗೋಬೇಕು. ಇದು ಉದ್ದ, ಈ ಅರ್ಧ ಇಂಚಿಂದ ಮೇಲ್ಗಡೆವರೆಗೂ ಉದ್ದದ್ದು ಅಳತೆ. ಒಂದ್ಸತಿ ಇದು ಕರೆಕ್ಟ್ ಆಗಿ ಕಾಣಿಸ್ತಾ ಇದ್ದೇನೆ ನಿಮಗೆ ನೋಡ್ತೀನಿ. ಇದು ಉದ್ದ ಆಯ್ತು. ಇವಾಗ ಇದಕ್ಕ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇದಕ್ಕ ಒಂದ್ ಮಾರ್ಕ್. ಇದೇನಾಯ್ತು, ಕರೆಕ್ಟ್ ಆಗಿ ಉದ್ದ ಎಷ್ಟೈತೋ
ಅಷ್ಟು ಮೆಜರ್ಮೆಂಟ್ ನಮಗೆ ಸಿಕ್ತು. ಇವಾಗ ಇದ್ರ ಮೇಲೆ ಅರ್ಧ ಇಂಚಿಗೆ 1 ಮಾರ್ಕ್, ಯಾಕಂದ್ರೆ ಇದು ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕು, ಅದಕ್ಕೋಸ್ಕರ ಅರ್ಧ ಇಂಚಿಗೆ ಮಾರ್ಕ್. ಇವಾಗ ನಾವು ನಾರ್ಮಲ್ ಆಗಿ ಡೀಪ್ ನೆಕ್ ಇರ್ತೈತಿ, ಹಿಂದ್ಗಡೆ ಇಷ್ಟು ಡೀಪ್ ಅಂದ್ರೆ 8 ಇಂಚಿನ ಮೇಲೆ ಎಷ್ಟಾದ್ರೂ ಇರ್ಲಿ, 8 ಇಂಚು, 8.5 ಇಂಚು, 9, 9.5 ಇಂಚು, 10 ಇಂಚು, 10.5, 11 ಇಂಚ್ವರೆಗೂ ಕೆಲವೊಬ್ಬರದು ಡೀಪ್ ಇರುತ್ತಲ್ಲ, ಆ ತರ ಡೀಪ್ ಇದ್ದವ್ರಿಗೆ ಇವಾಗ ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ಈ ಕಡೆ ಇಲ್ಲಿ ಹಾರ್ಮೋನ್ ಸೈಡ್ ಇಂದು ಇದು ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಇಲ್ಲಿಂದ ಈ ಕಡೆ ಇಲ್ಲಿ ಲಾಸ್ಟ್ ಎಡ್ಜ್ ಇರುತ್ತಲ್ಲ, ಈ ಸೈಡ್ ಫಿಟ್ಟಿಂಗ್ ಇದನ್ನ ಈ ತರ ತಗೊಂತಿದ್ವಿ. ಈ ಅರ್ಧ ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಈ ಲೈನ್ ಇಂದ ಜಗ್ಗಿಡಿದು ಇಲ್ಲಿವರೆಗೂ ತಗೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಂತಿದ್ವಿ. ಮತ್ತೆ ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಮಗೆ ಮಾರ್ಕ್ ಬಂದಿತ್ತಲ್ಲ, ಇವಾಗ ಅರ್ಧ ಇಂಚ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಇದು ನಮಗೆ ತೋಳ ಅಟ್ಯಾಚ್ ಮಾಡಕ ಬೇಕಂತಂದೇಳಿ ಇದನ್ನ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡ್ವಿ. ಇದು 2 ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಏನಾಯ್ತು, ಇವಾಗ ನಮಗೆ ಇಲ್ಲಿ ಮೇಲೆಯಿಂದ ಇಲ್ಲಿವರೆಗೂ ಇಟ್ಕೊಂಡ್ರೆ ನಮಗೆ 5 ಇಂಚು, 5.5 ಇಂಚು, ಇದು ಎಷ್ಟು ಬರ್ತೈತೋ ಅಷ್ಟು. ಇವಾಗ ಇದರಲ್ಲಿ 5.5 ಇಂಚು ಮಾರ್ಕಿಂಗ್, 5.5 ಇಂಚ್ ಬರ್ತಾ ಇದೆ. ಇವಾಗ ನಾರ್ಮಲ್ ಆಗಿ ಇದು ಡೀಪ್ ಜಾಸ್ತಿ ಐತಿ ಬ್ಲೌಸ್, ಇದು ಬ್ಲೌಸ್ ಡೀಪ್ ಜಾಸ್ತಿ ಐತಿ, ಎಷ್ಟೈತಿ ಅಂತ ನೋಡೋಣ. ಮೇಲೆ ಶೋಲ್ಡರ್ ಇಂದ ಈ ಕೆಳಗಡೆವರೆಗೂ ಇದು 9 ಇಂಚ್ ಇದೆ ಡೀಪ್. ಈ ತರ ಡೀಪ್ ಜಾಸ್ತಿ ಇರುತ್ತಲ್ಲ, ಈ ತರ ಡೀಪ್ ಜಾಸ್ತಿ ಇರೋರಿಗೆ ಇದು ಹಾರ್ಮೋಲ್ದು ರೌಂಡಿಂಗ್ ಏನೈತಿ, ಈ ಮೇಲೆ ಶೋಲ್ಡರ್ಗೆ ಮೇಲ್ ಮಾರ್ಕ್ ಮಾಡಿರ್ತೇವಲ್ಲ, ಈ ಮಾರ್ಕ್ ಇಂದ ಇಟ್ಕೊಂಡು ಈ ಕೆಳಗಡೆ ಮಾರ್ಕ್ ವರೆಗೂ ಹಿಂಗೆ ಎಷ್ಟು ಬರ್ತೈತಿ, 5.5 ಇಂಚಿಗೆ 5.5 ಇಂಚ್ ಬಂದಿತ್ತಲ್ಲ, 5.5 ಇಂಚಿಗೆ ಇದೇ 5.5 ಇಂಚ್ನೆ ಈ ಕಡೆ ಇಟ್ಟು ಈ ಶೋಲ್ಡರ್ದು ತಗೊಂತೀವಿ ನಾವು. ಇದು ಶೋಲ್ಡರ್ದು ತಗೊಂತೀವಿ. ಇದು ಏನಾಯ್ತು, ನೆಕ್ ಡೀಪ್ ಜಾಸ್ತಿ ಇದ್ದಾಗ ಈ ತರನೇ ತಗೋಬೇಕು. ಈ ತರ ತಗೊಂಡ್ರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ಕರೆಕ್ಟ್ ಆಗೇನೆ ಬರುತ್ತೆ. ಅಂದ್ರೆ ನೆಕ್ ಅದು ಇಳಿಯೋದು, ಆಮೇಲೆ ಇಲ್ಲ ಈ ಕಡೆ ಎಲ್ಲ ರಿಂಕಲ್ಸ್ ಬರೋದು, ಅದೇನೆಲ್ಲ ಫ್ರಿಲ್ಸ್ ಟೈಪ್ ಕುಂದ್ರದು, ಆ ತರ ಎಲ್ಲ ಆಗಂಗಿಲ್ಲ, ಕರೆಕ್ಟ್ ಆಗಿನೇ ಬರ್ತೈತಿ. ಇದರಲ್ಲಿ ಮತ್ತೆ ನಾವೇನ್ ಮಾಡ್ತೇವಿ, 2 ಭಾಗ ಮಾಡ್ಕೊಂತೀವಿ. ಒಂದು ಶೋಲ್ಡರ್ ಇಡ್ತೇವಿ, ಒಂದು ನೆಕ್ ಬಿಡ್ತಿಗೆ ಇಡ್ತೇವಿ. ಇದು ಕರೆಕ್ಟ್ ಆಯ್ತು. ಇವಾಗ ಇದು ಡೀಪ್ ಕಡಿಮೆ ಇದೆ, ಈ ವಯಸ್ಸಾದವ್ರು ಇರ್ತಾರಲ್ಲ ಒಂದ್ ಸ್ವಲ್ಪ ಅಂತವ್ರಿಗೆಲ್ಲ ಡೀಪ್ ಕಡಿಮೆ ಇರುತ್ತೆ ಹಿಂದೆ, ಅಂದ್ರೆ ನೆಕ್ ಕಡಿಮೆ ಇರುತ್ತೆ. ಇದು ಒಂದು ಬಾಳ್ ಅಂದ್ರೆ 6 ಇಂಚು, 6.5 ಇಂಚು, 6.5, 7, 7.5ವರೆಗೂ ಇರ್ಬೋದೇನೋ, ಅಷ್ಟಿರ್ತದೆ. ಅಂತವ್ರಿಗೆ ನಾವು ಇದೇ ತರನೇ ಕರೆಕ್ಟ್ ಆಗಿ ಇಷ್ಟೇ ಇಲ್ಲಿ ಎಷ್ಟು ಬರ್ತೈತೋ ಅಷ್ಟೇ ಈ ಶೋಲ್ಡರ್ಗು ಇಟ್ಟು ಹೊಲ್ದ್ರೆ ಅದು ಸರಿ ಕೂಡಂಗಿಲ್ಲ. ಇಲ್ಲೇ ಈ ಬ್ಲೌಸ್ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಈ ಹಾರ್ಮೋನ್ ಇದು ಇರುತ್ತಲ್ಲ, ಇದು ಟೈಟ್ ಆಗುತ್ತೆ, ಕಂಕಳದಲ್ಲಿ ಟೈಟ್ ಆಗುತ್ತೆ. ಮತ್ತೆ ಆಮೇಲೆ ಈ ಕಡೆ ಸೈಡ್ ಹಿಂಗ್ ಎಳೆಯುತ್ತೆ, ಈ ಕಡೆ ಸೈಡ್ ಬ್ಲೌಸ್ ಹಾಕೊಂಡಾಗ ಇದು ಎಳೆಯುತ್ತೆ. ಅದಕ್ಕ ಇಲ್ಲಿ ಒಂದ್ ಸ್ವಲ್ಪ ನಾವು ಅವಾಗ ಚೇಂಜ್ ಮಾಡ್ಕೋಬೇಕು. ಹೆಂಗ್ ಚೇಂಜ್ ಮಾಡ್ಕೋಬೇಕಂದ್ರೆ, ಈ ಬ್ಲೌಸ್ ಅಳತಿ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಅಳತಿ ಹೊಲಿಯಕ ಅಳತಿ ಬ್ಲೌಸ್ ಕರೆಕ್ಟ್ ಆಗಿರ್ಬೇಕು. ಎಲ್ಲಿ ಫಸ್ಟ್ ಮೊದ್ಲೇ ಎಲ್ಲ ಆಲ್ಟ್ರೇಷನ್ ಇರಬಾರ್ದು, ಕರೆಕ್ಟ್ ಆಗಿ ಇರ್ಬೇಕು ಬ್ಲೌಸ್. ಅವಾಗ ಏನ್ ಮಾಡ್ಬೇಕು, ನಾವು ಇದರಲ್ಲಿ 2 ಮೆಜರ್ಮೆಂಟ್ ತಗೋಬೇಕಾಗ್ತದೆ, ಬ್ಲೌಸ್ ನಲ್ಲಿನೇ ತಗೋಬೇಕು. ಈ ತರ ಈ ಮೆಜರ್ಮೆಂಟ್ ಇದು ಅಲ್ಲ, ಬ್ಲೌಸ್ ನಲ್ಲಿನೇ ಅವು 2 ಕೂಡ ಮೆಜರ್ಮೆಂಟ್ ತಗೋಬೇಕು. ಹೆಂಗಂದ್ರೆ ಇದು ಕರೆಕ್ಟ್ ಆಗಿ ಹಿಂಗ ಹಾಕೋಬೇಕು, ನೀಟಾಗಿ ಹಾಕೊಂಡು. ಇದು ಇವಾಗ ಡೀಪ್ ನೆಕ್ ಇಂದು ಬ್ಲೌಸ್ ಇರೋದು. ನಾನ್ ಹೇಳ್ತಾ ಇರೋದು ಡೀಪ್ ಕಡಿಮೆ ಇರೋ ನೆಕ್ಕಿಗೆ ಶೋಲ್ಡರ್ ಜಾಸ್ತಿ ಇದ್ರೆ ಹೆಂಗ್ ತಗೋಬೇಕು ಅನ್ನೋದು. ಆಲ್ರೆಡಿ ಅವರು ಬ್ಲೌಸ್ ಹೊಲಿಯ ಕೊಟ್ಟಿರ್ತಾರಂದ್ರೆ ಅವ್ರದ್ದು ಆಲ್ರೆಡಿ ಶೋಲ್ಡರ್ ಜಾಸ್ತಿನೇ ಇರುತ್ತೆ, ಡೀಪ್ ಕಡಿಮೆನೇ ಇರುತ್ತೆ. ಬಟ್ ನಾನ್ ನಿಮಗ್ ತೋರ್ಸಕ್ಕೋಸ್ಕರ ಈ ಬ್ಲೌಸ್ ನಲ್ಲಿನೇ ತೋರಿಸ್ತಾ ಇರೋದು. ಯಾಕಂದ್ರೆ ನನ್ನ ಕಡೆ ಆತರ ಡೀಪ್ ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇರುವಂತ ಬ್ಲೌಸ್ ಇಲ್ಲ. ಇದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದನ್ನ ಮತ್ತೆ ಹೇಳ್ತೀನಿ ನಾನು. ಇವಾಗ ನಾನ್ ನಿಮಗ್ ತೋರಿಸ್ತಾ ಇರೋದು ನೆಕ್ ಡೀಪ್ ಜಾಸ್ತಿ ಇರೋದು ಬ್ಲೌಸ್. ಇದು ನನ್ ಬ್ಲೌಸ್. ಅಂದ್ರೆ ಇವಾಗ ನಿಮಗ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅದೇ ತರ. ಇವಾಗ ಬಟ್ಟೆ ಯಾರಾದ್ರೂ ಹೊಲಿಯಾಕ ಕೊಡ್ತಾರೆ, ಒಂದ್ ಸ್ವಲ್ಪ ವಯಸ್ಸಾದವ್ರು ಕೊಟ್ಟಿರ್ತಾರೆ. ವಯಸ್ಸಾದವ್ರು ಅಂದ್ರೆ ಅವ್ರದ್ದು ಶೋಲ್ಡರ್ದು ಜಾಸ್ತಿ ಇರುತ್ತೆ,
ನೆಕ್ದು ರೌಂಡಿಂಗ್ ಕಡಿಮೆ ಇರುತ್ತೆ. ಅವಾಗ ಈ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಅವ್ರ ಬ್ಲೌಸ್ ನಲ್ಲಿ, ನಿಮ್ದು ಡೀಪ್ ಇರೋ ಬ್ಲೌಸ್ ನಲ್ಲಿ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅವಾಗ ಏನ್ ಮಾಡ್ಬೇಕು, ಹಿಂಗ್ ಹಾಕೋಬೇಕು. ಇವಾಗ ಇದು ಇಷ್ಟೇ ಇದೆ ಡೀಪ್ ಅನ್ಕೊಳ್ಳೋಣ, ಇದು ಫ್ರಂಟ್ ಡೀಪ್ ಐತಲ್ಲ ಇಷ್ಟೇ ಡೀಪ್ ಇದೆ ಅನ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಒಂದ್ 6.5-7 ಇಂಚ್ ಇದೆ. ಈ ತರ ಡೀಪ್ ಇದ್ದಾಗ ಈ ಶೋಲ್ಡರ್ ಜಾಸ್ತಿ ಇರುತ್ತೆ. ಅವಾಗ ನಾವ್ ಹೆಂಗ್ ತಗೋಬೇಕಂದ್ರೆ, ಫಸ್ಟ್ ಇಲ್ಲಿಂದ ಹಿಂಗ ಹಾಕೋಬೇಕು, ನೀಟಾಗಿ ಫಸ್ಟ್ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದ್ಮೇಲೆ ಈ ಮೇಲೆ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿ ರೌಂಡಿಂಗ್ ಹಿಂಗ ಹಾರ್ಮೋಲ್ ರೌಂಡ್ ಬಂದಿರುತ್ತಲ್ಲ, ಇಲ್ಲಿ ಎಡ್ಜ್ ಪಾಯಿಂಟ್ ಹೊಲ್ದಿರ್ತೇವಲ್ಲ ಅಲ್ಲಿವರೆಗೂ ಎಷ್ಟಿದೆ ಅಂತಂದು ನೋಡ್ಕೋಬೇಕು. ಈ ತರ ಫಸ್ಟ್ ಇದನ್ನ ಮಾರ್ಕಿಂಗ್ ನೋಡ್ಕೋಬೇಕು, ಅಂದ್ರೆ ಹಾರ್ಮೋಲ್ ರೌಂಡಿಂಗ್ ಈ ತರ ಮಾರ್ಕಿಂಗ್ ನೋಡ್ಕೋಬೇಕು. ಇದಾದ್ಮೇಲೆ ಇವಾಗ ಇದನ್ನೇ ನಾವು ಶೋಲ್ಡರ್ ಈ ತರ ಇಡಾಕ್ ಬರಂಗಿಲ್ಲಲ್ಲ, ಇವಾಗ ಈ ಶೋಲ್ಡರ್ ಈ ಕಡೆ ಇದನ್ನ ತೋಳ್ ಹಚ್ಚಿರ್ತಾರಲ್ಲ, ಲಾಸ್ಟ್ ಎಡ್ಜ್ ಪಾಯಿಂಟ್ ಇರ್ತೈತಲ್ಲ ಅಲ್ಲಿಂದ ಈ ಕಡೆ ಎಡ್ಜ್ ಪಾಯಿಂಟ್ ಇರ್ತೈತಲ್ಲ, ತೋಳ್ ಹಚ್ಚಿರೋದು ಎಡ್ಜ್ ಪಾಯಿಂಟ್ ಇರ್ತೈತಲ್ಲ, ಅಲ್ಲಿವರೆಗೂ ಈ ತರ ನೋಡ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ, ಇವಾಗ ಯಾರಾದ್ರೂ ವಯಸ್ಸಾದವರಾಗ್ಲಿ ಒಟ್ಟೆ ಡೀಪ್ ಕಡಿಮೆ ಇರೋರು, ಅಂದ್ರೆ ಬ್ಯಾಕ್ದು ನೆಕ್ ಕಡಿಮೆ ಇರೋರು, ಒಂದು 6 ಇಂಚು 6.5 ಇಂಚು 7 ಇಂಚ್ ವರೆಗೂ 7.5ವರೆಗೂ ಪರವಾಗಿಲ್ಲ, ಅಷ್ಟು ಇರೋದು ಬ್ಲೌಸ್ ಯಾರಾದ್ರೂ ಕೊಡ್ತಾರೆ. ಅವಾಗ ಅವರಿಗೆ ನಾವು ಇಷ್ಟು ಕಡಿಮೆ ಶೋಲ್ಡರ್ ಇಟ್ಟು ಹೊಲ್ದ್ರೆ ಅದು ಅವರಿಗೆ ಸರಿ ಹೋಗಂಗಿಲ್ಲ. ಇಲ್ಲಿ ಕಂಕುಳದಲ್ಲಿ ಅವರಿಗೆ ಟೈಟ್ ಆಗುತ್ತೆ, ಮತ್ತೆ ಇಲ್ಲಿ ರಿಂಕಲ್ಸ್ ಬರುತ್ತೆ, ಹಿಂಗ್ ಎಳ್ದಂಗ ಆಗುತ್ತೆ, ಟೈಟ್ ಆಗಿ ಎಳ್ದಂಗ ಆಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು, ಈ ಬ್ಲೌಸ್ ನ ಫಸ್ಟ್ ಅಳತಿ ತಗೋಬೇಕು, ಉದ್ದ ಅಳತಿ ತಗೋಬೇಕು ಎಷ್ಟಂತ ಹೇಳಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ತರ ಹಿಂಗ್ ಮಡಿಚ್ ಹಾಕೋಬೇಕು ಬ್ಲೌಸ್ ನೀಟಾಗಿ. ಮಡಿಚ್ ಹಾಕೊಂಡಾದ್ಮೇಲೆ ಇಲ್ಲಿಂದ ಮೇಲೆ ಶೋಲ್ಡರ್ ಐತಲ್ಲ, ಆ ಮೇಲೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಇಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಇಲ್ಲಿ ಮಾರ್ಕ್ ಕಾಣುತ್ತೆ. ಈ ಡೌನ್ ಇರುತ್ತಲ್ಲ, ಇದು ಇಲ್ಲಿ ಹಿಡ್ದಿರ್ತೇವಲ್ಲ ಮೂಲಿ, ಇಲ್ಲಿವರೆಗೂ ಎಷ್ಟು ಅಳತಿ ಇದೆ ಅಂತ ಹೇಳಿ ಅಳತಿ ತಗೋಬೇಕು. ಎಷ್ಟು ಬಂದಿದೆ ಅಂತ ಹೇಳಿ ಅದನ್ನ ಬರೆದಿಟ್ಕೋಬೇಕು. ಇವಾಗ ಇದರಲ್ಲಿ ಹಿಂಗ್ ನಾವು ತಗೊಂಡಾಗ 5 ಇಂಚ್ ಬರ್ತಾ ಇದೆ ಇದು. ಇದನ್ನ 5 ಇಂಚು ಆರ್ಮೋಲ್ ರೌಂಡಿಂಗ್ ಅಂತ ಹೇಳಿ ಬರ್ದಿಟ್ಕೋಬೇಕು. ಅದಾದ್ಮೇಲೆ ಇದು ಹಿಂಗೆ ಇರ್ಬೇಕು. ಶೋಲ್ಡರ್ ಮೆಜರ್ಮೆಂಟ್ ಅವಾಗ ಹೆಂಗ್ ತಗೋಬೇಕಂದ್ರೆ, ಈ ಕಡೆ ಎಡ್ಜ್ ಪಾಯಿಂಟ್ ಇಂದ ಇಟ್ಕೊಂಡು ಈ ಕಡೆ ಎಡ್ಜ್ ಪಾಯಿಂಟ್ ವರೆಗೂ ಎಷ್ಟಿದೆ ಅಂತ ಹೇಳಿ ಶೋಲ್ಡರ್ ತಗೋಬೇಕು. ಇದರಲ್ಲಿ ಎಷ್ಟಾಯ್ತು, ಇವಾಗ ಟೋಟಲ್ ಆಗಿ 11 ಇಂಚ್ ಬರ್ತಾ ಇದೆ. ಎರಡು ಸೈಡ್ ಸೇರಿ 11 ಇಂಚ್. 11 ಇಂಚು ಶೋಲ್ಡರ್ ಮೆಜರ್ಮೆಂಟ್ ಅಂತ ಬರ್ದಿಟ್ಕೋಬೇಕು. ಇದೆರಡು ಬರ್ದಿಟ್ಕೊಂಡಾದ್ಮೇಲೆ ಇದನ್ನ ತೆಗಿಬೇಕು. ಇವಾಗ ನಮಗೇನಾಯ್ತು, ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿ 11 ಇಂಚ್ ಬಂತು. ಎರಡು ಸೈಡ್ ಇಂದ ಸೇರಿ 11 ಇಂಚ್, ಅಂದ್ರೆ 1 ಇಂಚ್ ಒಂದ್ ಸೈಡ್ ಇಂದ ಸೇರಿ 5.5 ಇಂಚು. ಈ ತರ 5.5 ಇಂಚು. ಇದು ನನ್ ಬ್ಲೌಸ್ ಇಂದು. ಇದು ನಾನ್ ಹೇಳ್ತಾ ಇರೋದು ನಿಮಗೆ ಇವಾಗ ಅವ್ರ ಬ್ಲೌಸ್ ನಲ್ಲಿ ಯಾರು ಡೀಪ್ ಜಾಸ್ತಿ ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇದ್ದವ್ರ ಬ್ಲೌಸ್ ಕೊಡ್ತಾರೋ ಅವ್ರ ಮೆಜರ್ಮೆಂಟ್ ನಲ್ಲಿ ಹೇಳ್ತಾ ಇರೋದು. ಇಲ್ಲಿ ಶೋಲ್ಡರ್ ಎಷ್ಟು ಬಂದಿರುತ್ತೋ, ಇವಾಗ 5.5 ಇಂಚ್ ಬಂತು ಅಂದ್ರೆ ಅದರಲ್ಲಿ 2 ಭಾಗ ಮಾಡ್ಬೇಕು. 11 ಇಂಚ್ ಬಂತಂದ್ರೆ ಅದರಲ್ಲಿ 2 ಭಾಗ ಮಾಡ್ಬೇಕು. 1 ಇಂಚು ಶೋಲ್ಡರ್ಗೆ ಮಾರ್ಕ್ ಮಾಡಬೇಕು. ಮತ್ತೆ ಹಾರ್ಮೋಲ್ ರೌಂಡಿಂಗು ಇವಾಗ ನಾನ್ ಇದ್ರಲ್ಲಿ ನೋಡಿದೆ, ನನಗೆ 5 ಇಂಚ್ ಬಂತು. ಒಬ್ಬರದು ಇಲ್ಲಿ ಇದು ಶೋಲ್ಡರ್ ಜಾಸ್ತಿ ಬರ್ತೈತಿ, ಹಾರ್ಮೋಲ್ ರೌಂಡಿಂಗು ಕಡಿಮೆ ಬರ್ಬೋದು. ಅವಾಗ ಇಲ್ಲಿ ಎಷ್ಟು ಶೋಲ್ಡರ್ ಬಂದಿರುತ್ತೋ ಅಷ್ಟೇ ಇಡ್ಬೇಕು. ಮತ್ತೆ ಈ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು ಇಲ್ಲಿ ಇರಬಾರ್ದು. ಅಂದ್ರೆ ಇದು ಏನ್ ಡೌನಿಂಗ್ ಬರುತ್ತೋ ಇಲ್ಲಿ ಇಡಬಾರ್ದು. ಇದನ್ನ ಎಷ್ಟು ಬಂದಿರುತ್ತೋ ಇಲ್ಲಿ ಅಷ್ಟೇ ಇಡಬೇಕು, ಇಲ್ಲಿ ಎಷ್ಟು ಬಂದಿರುತ್ತೋ ಅಲ್ಲಷ್ಟೇ ಇಡಬೇಕು. ಇವಾಗ ಇಲ್ಲಿ 5.5 ಇಂಚ್ ಬಂತು, ಇಲ್ಲಿ 5 ಇಂಚ್ ಬಂತು ಅನ್ಕೊಡು. ಇಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ನನ್ನ ಬ್ಲೌಸ್, ಇದು ಡೀಪ್ ನೆಕ್ ಇರುವಂತ ಬ್ಲೌಸ್ ಅಲ್ಲ. ಇದರಲ್ಲಿ ಇಷ್ಟೇ ತೋರಿಸ್ತಾ ಇದೆ. ಬಟ್ ಡೀಪ್ ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇರೋ ಬ್ಲೌಸ್ ನಲ್ಲಿ ಹಂಗೆ ಮಾಡ್ಬೇಕು. ಇದರಲ್ಲಿ ಇಷ್ಟೇ ಚೇಂಜ್ ಇರುತ್ತೆ, ಇನ್ನೇನು ಚೇಂಜ್ ಇರಂಗಿಲ್ಲ. ಅವಾಗ ನಮಗೆ ಅಳತಿ ಕರೆಕ್ಟ್ ಆಗಿ ಸಿಕ್ಬಿಡ್ತೈತಿ. ಇಲ್ಲ ಅಂದ್ರೆ ಬ್ಲೌಸ್ ಕೊಟ್ಟಿಲ್ಲ,
ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿಬೇಕು ನೀವು. ಅವಾಗ ನಾವು ಜಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ತಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಕ್ ಬರಂಗಿಲ್ಲ. ಅವಾಗ ಶೋಲ್ಡರ್ ಕೂಡ ಮೆಜರ್ಮೆಂಟ್ ಕಂಪಲ್ಸರಿ ತಗೋಬೇಕು. ಶೋಲ್ಡರ್ ಮೆಜರ್ಮೆಂಟ್ ಇಂದೇ ಬೇರೆ ಸಪರೇಟ್ ಆಗಿ, ಆಮೇಲೆ ಆರ್ಮೋಲ್ ರೌಂಡಿಂಗ್ ಇಂದೇ ಬೇರೆ ಸಪರೇಟ್ ಆಗಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಬೇಕು. ಇದರಲ್ಲಿ ಇಷ್ಟೇ ವ್ಯತ್ಯಾಸ. ಡೀಪ್ ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇದ್ದವ್ರಿಗೆ ಹೆಂಗ್ ಹೊಲಿಬೇಕು ಅನ್ನೋದ್ರಲ್ಲಿ ಇಷ್ಟೇ ವ್ಯತ್ಯಾಸ. ಇವಾಗ ಅದೇ ಸೇಮ್ ಮತ್ತೆ ನಾರ್ಮಲ್ ಆಗಿ ಇಲ್ಲೇ 1 ಇಂಚು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗಿದು, ಇದು 1 ಇಂಚು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀವಲ್ಲ, ಇದನ್ನ ಮಾರ್ಕ್ ಮಾಡ್ಕೊಂಡಿವಲ್ಲ, ಇವಾಗ ಈ ಮಾರ್ಕ್ ಮಾಡಿಕೊಂಡಿಲ್ಲ, ಈ ಮಾರ್ಕಿನ ಮೇಲೆನೆ ನಮಗೆ ಇದು ಮಾರ್ಕ್ ಬರ್ಬೇಕು ಅಂತ ಏನಿಲ್ಲ. ನಮಗೆ ಇಲ್ಲಿ ಏನಂದ್ರೆ ರೌಂಡ್ ಆಗಿ ಒಂದು ಶೇಪ್ ನೀಟಾಗಿ ಬರ್ಬೇಕು, ಹಾರ್ಮೋನ್ ರೌಂಡಿಂಗ್ ಶೇಪ್ ಬರ್ಬೇಕು. ಹಾರ್ಮೋನ್ ರೌಂಡಿಂಗ್ ಈ ತರ ಶೇಪ್ ಬರ್ಬೇಕಷ್ಟೇ. ಇದು ನಮಗೆ ಅಷ್ಟೊಂದು ಇದು ಆಗಂಗಿಲ್ಲ, ಲೆಕ್ಕಕ್ಕೆ ಬರಂಗಿಲ್ಲ. ಬಟ್ ಈ ಶೇಪ್ ಒಂದು ಕರೆಕ್ಟ್ ಆಗಿ ಬರ್ಬೇಕು. ತೀರಾ ಈ ಕಡೆ ಹೊರಗ್ ಬರಬಾರ್ದು, ತೀರಾ ಈ ಕಡೆ ಒಳಗ್ ಬರಬಾರ್ದು. ಈ ಕರೆಕ್ಟ್ ಆಗಿ ನೀಟಾಗಿ ಈ ಮೂಲೆ ಇರುತ್ತಲ್ಲ, ಈ ಮೂಲೆ ಈಕ್ವಲ್ ಆಗಿರ್ಬೇಕು. ಈ ಕಡೆ ಸೈಡ್ ಈ ಕಡೆ ಸೈಡ್ ಈಕ್ವಲ್ ಆಗಿರ್ಬೇಕು. ಈ ತರ ನೀಟಾಗಿ ಶೇಪ್ ಬರ್ಬೇಕು. ಇನ್ನ ಉಳಿದಿದ್ದೆಲ್ಲ ಇದರಲ್ಲಿ ಸೇಮ್ ಇರುತ್ತೆ. ಇಲ್ಲಿ ಎಷ್ಟು ಶೋಲ್ಡರ್ ತಗೊಂಡಿರ್ತೀರಲ್ಲ, ಈ ಶೋಲ್ಡರ್ ನಲ್ಲಿನೇ ಮತ್ತೆ ಹಿಂಗಿಡ್ಬೇಕು. ಇದರಲ್ಲಿ ಮತ್ತೆ 2 ಭಾಗ ಮಾಡ್ಕೋಬೇಕು. ಇದರಲ್ಲಿ 1 ಭಾಗ ಶೋಲ್ಡರ್ಗಾಗುತ್ತೆ, ಇನ್ನೊಂದು ಭಾಗ ನೆಕ್ ವಿಡ್ತ್ ಆಗುತ್ತೆ. ಇವಾಗ ಇಲ್ಲಿಂದ ಮತ್ತೆ ನೆಕ್ ಡೀಪ್. ನೆಕ್ ಡೀಪ್ ಅಂದ್ರೆ ಒಂದ್ 6.5 ಇಂಚಿಗೆ ತಗೊಳೋಣ. ಇಲ್ಲಿ ಇವಾಗ 6.5 ಇಂಚಿಗೆ ನೆಕ್ ಡೀಪ್. ಮತ್ತೆ ಇದು ಈ ನೆಕ್ ಡೀಪ್ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇವಾಗ ಕರೆಕ್ಟ್ ಆಗಿ ಇಲ್ಲಿ ಲೈನ್ ಹಾಕೊಂಡ್ವಿ. ಇದು ಲೈನ್ ಹಾಕೊಂಡಿವಲ್ಲ, ಈ ಲೈನಿನ ಮೇಲೆನೆ ನಾವು ಈ ತರ ಶೇಪ್ ತೆಗಿಬಾರ್ದು. ಈ ಲೈನ್ ಬಿಟ್ಟು 1/4 ಇಂಚು ಒಳಗಡೆ ಶೇಪ್ ತೆಗಿಬೇಕು. ಈ ತರ 1/4 ಇಂಚು ಒಳಗಡೆ ಶೇಪ್ ತೆಗಿಬೇಕು. ಹಿಂಗ 1/4 ಇಂಚ್ ಒಳಗಡೆ ಶೇಪ್ ತೆಗೆದಾಗ ಏನಾಗ್ತೈತೆ ಅಂದ್ರೆ, ನಮಗೆ ಇದು 1/4 ಇಂಚು ನಮಗ ಎಮ್ಮಿಂಗ್ ಮಾಡೋದು ಇಲ್ಲಾಂದ್ರೆ ಪೈಪಿಂಗ್ ಮಾಡೋದು ಮಾಡ್ತೀವಲ್ಲ, ಅವಾಗ ಈ 1/4 ಇಂಚು ಒಳಗಡೆ ಹೋಗ್ಬಿಡ್ತೈತಿ. ಒಳಗಡೆ ಹೋಗಿ ನಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಏನ್ ಬೇಕೋ ಆ ಮೆಜರ್ಮೆಂಟ್ ಬರ್ತೈತಿ. ಇನ್ನ ಒಂದು ಮೆಥಡ್ ಇದ್ರಲ್ಲಿ ಏನಂದ್ರೆ, ಈ ತರ ಹಿಂಗ ಅಳತಿ ತಗೊಂಡ್ರಲ್ಲ, ಈ ತರ ಹಿಂಗ ಅಳತಿ ತಗೊಂಡ್ರಿ. ಏನ್ ತಗೊಂಡ್ರಿ? ಆರ್ಮೋಲ್ದು ರೌಂಡಿಂಗ್ ಇಂದ ಎಷ್ಟೈತೆ ಅನ್ನೋದು ಅಳತಿ ತಗೊಂಡ್ರಿ. ಆಮೇಲೆ ಶೋಲ್ಡರ್ ಎಷ್ಟೈತೆ ಅನ್ನೋದು ಅಳತಿ ತಗೊಂಡ್ರಿ. ಇದು ಯಾವಾಗ ಅಂದ್ರೆ ಡೀಪ್ ಕಡಿಮೆ ಇದ್ದಾಗ. ಇವಾಗ ಡೀಪ್ ಜಾಸ್ತಿ ಇದ್ದಾಗ ನಾವು ಕರೆಕ್ಟ್ ಆಗಿ ಈಗ ಹಿಂಗ್ ಹಿಡ್ದಿದ್ವಲ್ಲ, ಇದು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ, ಇಲ್ಲಿಂದ 1/2 ಇಂಚಿಗೆ ಮೇಲ್ ಮಾರ್ಕ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ತಗೊಂಡು ಇದೇ ಮಾರ್ಜಿನ್ ಈ ಕಡೆ ಇಟ್ಟು ಶೋಲ್ಡರ್ಗಿಟ್ಟು, ಈ ಶೋಲ್ಡರ್ ನಲ್ಲಿ ಎಷ್ಟು ಬಂದಿತ್ತು ಅದ್ರೊಳಗೆ 2 ಭಾಗ ಮಾಡಿ ನಾವೇನ್ ಡೀಪ್ ತಗೊಂಡಿದ್ವು ಅದೇ ಡೀಪೇ ನಾರ್ಮಲ್ ಆಗಿ ನಾವು ಕಟ್ ಮಾಡ್ತೇವೆ. ಅಂದ್ರೆ ಇವಾಗ ಇದು ಡೀಪ್ ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇದ್ದಾಗ ಅಂದ್ರೆ ಇದು ಹಿಂಗ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಇದು ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಇವಾಗ ಮಾರ್ಕ್ ಮಾಡ್ಕೊಂಡ್ವಿ. ಇದು ಎಷ್ಟು ಬಂದಿತ್ತು ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಏನ್ ಮಾಡ್ಬೇಕು? ಇನ್ನೊಂದು ಇದು ಮೆಥಡ್, ಸೆಕೆಂಡ್ ಮೆಥಡ್. ಈ ಶೋಲ್ಡರ್ ಎಷ್ಟೈತೆ ಅನ್ನೋದು ಇಲ್ಲಿ ಒಂದು 1/2 ಇಂಚ್ ಬಿಡ್ಬೇಕು ನಾವು. ಇದು 1/2 ಇಂಚ್ ಯಾಕಂದ್ರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಕ, ತೋಳಿಂದು ಜಾಯಿಂಟ್ ಮಾಡಕ ಇದು 1/2 ಇಂಚ್. ಈ 1/2 ಇಂಚ್ ಬಿಟ್ಟು ಇಲ್ಲಿ ಅವ್ರದ್ದು ಶೋಲ್ಡರ್ ಎಷ್ಟೈತಿ ಬ್ಲೌಸ್ ನೊಳಗ ಅಷ್ಟ್ ಹಿಂಗ್ ನೋಡ್ಕೊಂಡು ಈ ತರನು ಮಾರ್ಕ್ ಮಾಡ್ಕೋಬಹುದು. ಇದು ಒಂದು ಮೆಥಡ್. ಯಾವ ತರನಾದ್ರೂ ನೀವು ಮಾಡ್ಬೋದು. ಇದನ್ನ ನಾನು ಜಾಸ್ತಿ ಹೊತ್ತು ಹೇಳಿದೀನಿ, ಆಮೇಲೆ ತಿಳಿಸಿ ಹೇಳಿದೀನಿ. ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದೇನೋ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಹಂಗೇನ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ 1 ಬಿಟ್ಟು 2 ಬಿಟ್ಟು 3 ಟೈಮ್ ನೋಡ್ರಿ, ಕಂಪಲ್ಸರಿ ಅರ್ಥ ಆಗುತ್ತೆ. ಯಾಕಂದ್ರೆ ತೀರಾ ಗಜಿಬಿಜಿ ಏನ್ ಮಾಡಿಲ್ಲ, ನಾನು ಕರೆಕ್ಟ್ ಆಗಿ ನೀಟಾಗಿ ತಿಳಿಸಿ ಹೇಳಿದ್ದೀನಿ. ಇದರಲ್ಲಿ ಇಷ್ಟೇ ವ್ಯತ್ಯಾಸ ಇರೋದು. ಇನ್ನ ಅದಾದ್ಮೇಲೆ ಇದೇನಿರುತ್ತೋ ಸುತ್ತಳತಿ ತಗೊಳೋದು, ಇದು ಮೆಜರ್ಮೆಂಟ್ ತಗೊಳೋದು ಇದು ಸೇಮ್ ಇರ್ತೈತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳೋದು ಇದು ಕೂಡ ಸೇಮ್ ಇರುತ್ತೆ. ಮತ್ತೆ
ಸುತ್ತಳತಿ ತಗೊಳೋದು ಇದು ಕೂಡ ಸೇಮ್ ಇರುತ್ತೆ. ಸುತ್ತಳತಿ ತಗೊಂತೇವಲ್ಲ ಇದು ಕೂಡ ಸೇಮ್ ಇರುತ್ತೆ. ಮತ್ತೆ ನಿಮಗೆ ಬ್ಯಾಕ್ ಡೀಪ್ ಕೂಡ ಇದ್ರಲ್ಲೇ ಹಿಂಗ ಕೂಡ ತಗೋಬಹುದು. ಇದು ತಗೊಂತೇವಲ್ಲ ಈ ಬ್ಯಾಕ್ ಡೀಪ್ ಈ ತರ ಇಲ್ಲಿ ಮಡಿಚಿ ಇಲ್ಲಿ ತಗೊಂತೇವಲ್ಲ ಹಿಂಗ ಕೂಡ ತಗೋಬಹುದು. ಎಲ್ಲ ಸೇಮ್ ಇರುತ್ತೆ. ಇದೇ ತರನೇ ನಾವು ನೆಕ್ ಡೀಪ್ ಕಡಿಮೆ ಇದ್ದು ಶೋಲ್ಡರ್ ಜಾಸ್ತಿ ಇದ್ದಾಗ ಈ ಮೆಜರ್ಮೆಂಟ್ ನ ಈ ತರ ನಾವು ಮೆಥಡ್ ನ ಫಾಲೋ ಮಾಡಿ ಇದನ್ನ ಬ್ಲೌಸ್ ನ ಕಟ್ ಮಾಡ್ಬೇಕು. ಈ ಬ್ಯಾಕ್ದು ಇದೇನಿದೆ ಇದಷ್ಟೇ ಅದರಲ್ಲಿ ಚೇಂಜ್ ಬರೋದು. ಇನ್ನು ಉಳಿದಿದ್ದೆಲ್ಲ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳೋದು, ರೌಂಡ್ ಸುತ್ತಳತಿ ತಗೊಳೋದು, ಮತ್ತೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳೋದು, ಮತ್ತೆ ಇಲ್ಲಿಂದ 2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳೋದು, ಮತ್ತೆ ಬ್ಯಾಕ್ ಟಕ್ಸ್ ಹಿಡಿಯೋದು, ಇದು ಎಲ್ಲಾದು ಸೇಮ್ ಇರುತ್ತೆ. ಇದು ಎಲ್ಲ ಆದ್ಮೇಲೆ ಇದನ್ನ ಕಟ್ ಮಾಡಿ ಫ್ರಂಟ್ ಭಾಗ ಮಾಡ್ತೇವಲ್ಲ, ಮುಂದಿನ ಭಾಗ ಕಟ್ ಮಾಡ್ತೇವಲ್ಲ, ಅದು ಕೂಡ ಅದೇ ಸೇಮ್ ಇರುತ್ತೆ. ಇನ್ನೇನು ಹೆಚ್ಚು ಕಡಿಮೆ ಇರಂಗಿಲ್ಲ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ನಿಧಾನವಾಗಿ ನೀಟಾಗಿ ತಿಳಿಸಿ ಹೇಳಿದ್ದೀನಿ. ಇದು ಅರ್ಥ ಆಗಿಲ್ಲ ಅಂದ್ರೆ 1 ಬಿಟ್ಟು 2 ಸತಿ ನೋಡ್ರಿ, ಕಂಪಲ್ಸರಿ ಅರ್ಥ ಆಗುತ್ತೆ. ಇದ್ರಲ್ಲಿ ಇನ್ನೇನು ಇದ್ರಲ್ಲಿ ಚೇಂಜಸ್ ಇರಂಗಿಲ್ಲ.